ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಪುರಿ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆದರೆ ಇದು ಪುರಿ ಉಂಡೆ ಅಲ್ಲ, ಅನ್ನದಿಂದ ಮಾಡಿರೋ ಉಂಡೆ. ನಾವು ಅನ್ನ ಮಾಡಿರ್ಬೇಕಾದ್ರೆ ಎಕ್ಸ್ಟ್ರಾ ಮಾಡಿರ್ತೀವಿ, ಬಿಸಾಕೋ ಬದಲು ಅದನ್ನು ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾವು ಬೇಕಾದಷ್ಟು ರೆಸಿಪಿಗಳನ್ನ ಮಾಡ್ಕೋಬೋದು. ಅದೇ ಥರ ನಾನು ಇಲ್ಲಿ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಉಂಡೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಇಂಥ ಉಂಡೆ ಭಾಳ ತಿಂತಾಯಿದ್ವಿ. ಅದು ಪುರಿ ಉಂಡೆ, ಮಂಡಕ್ಕಿ ಉಂಡೆ. ಇವಾಗ ನಾನು ಅಕ್ಕಿನ, ಅಂದರೆ ಅಕ್ಕಿ ಅಂತಲೇ ಹೇಳ್ಬೋದು, ಅನ್ನದ ಅಕ್ಕಿ ಅಂತಲೇ ಹೇಳ್ಬೋದು, ಅನ್ನನ ಒಣಗಿಸ್ಬಿಟ್ಟು ನಾನು ಅಕ್ಕಿ ಮಾಡ್ಕೊಂಡಿದ್ದೀನಿ. ಅನ್ನ ಒಣಗಿಸಿದ ಮೇಲೆ ಅದು ಅಕ್ಕಿ ಥರನೇ ಇರುತ್ತೆ. ಇಲ್ಲಿ ನಾನು 3 ಥರದ್ದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಅನ್ನದಲ್ಲಿ ಕಲಸಿ ಒಣಗಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೀಟ್ರೋಟ್ ರಸ ಹಾಕಿ ಕಲಸಿ ಒಣಗಿಸ್ಕೊಂಡಿದ್ದೀನಿ. ಇದನ್ನು ನಾನು 3 ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇದರಿಂದ 1 ಲೋಟ ನೀರು ಹಾಕ್ಬಿಟ್ಟು ಕರಗಿಸ್ಕೊತೀನಿ. ಹಾಗೆ ಈ ಕಡೆ ಎಣ್ಣೆ ಸಹ ಕಾದಿದೆ. ಬಾಣಲೆಯಲ್ಲಿ ಸ್ಟೈನರ್ ಇಟ್ಕೊಂಡಿದ್ದೀನಿ. ನಾವು ಅಕ್ಕಿ ಅನ್ನದಕ್ಕಿನ ಸ್ಟೈನರಲ್ಲಿ ಹಾಕಿ ಈ ಥರ ತೇಲಿಸ್ಕೋಬೋದು. ನೋಡಿ, ಸೇಮ್ ಮಂಡಕ್ಕಿ ಥರನೇ ಉಬ್ಬುತ್ತೆ. ಇದು ಸೇಮ್ ಮಂಡಕ್ಕಿ ಥರನೇ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಟೀನಲ್ಲೂ ಸಹ ಹಾಕ್ಕೊಂಡು ಕುಡಿಬೋದು. ಇದೇ ಥರ ಎಲ್ಲನೂ ನಾನು ತೇಲಿಸ್ಕೊತೀನಿ. ಮತ್ತು ಇದರಿಂದ ನಾನು ಚೂಡ ಮಾಡಿ ಸಹ ತೋರಿಸಿದ್ದೆ. ಇದು ಟೀನಲ್ಲೂ ಸಹ ಹಾಕ್ಕೊಂಡು ಕುಡಿಬೋದು. ಇದರಿಂದ ನಾವು ಬೇಕಾದಷ್ಟು ರೆಸಿಪಿಗಳನ್ನು ಸಹ ಮಾಡ್ಕೋಬೋದು. ನಾನು ಇವಾಗ ಎಲ್ಲನೂ ತೇಲಿಸ್ಕೊಂಡಿದ್ದೀನಿ. ನೋಡಿ, ಇದು ವೈಟ್ ರೈಸು, ಇದು ಬೀಟ್ರೋಟ್ ಜ್ಯೂಸ್ ಹಾಕಿ ಮಾಡ್ಕೊಂಡಿದ್ನಲ್ಲ ಆ ರೈಸಿಂದು, ಹಾಗೆ ಇದು ಅರಿಶಿನ ಹಾಕಿ ಮಾಡ್ಕೊಂಡಿದ್ನಲ್ಲ ಆ ರೈಸಿಂದು. ಸೇಮ್ ಪುರಿ ಹೇಗಿರುತ್ತೋ ಅದೇ ಥರ ಇರುತ್ತೆ. ಈಗ ಬೆಲ್ಲನೂ ಸಹ ಕರಗಿದೆ. ಇವಾಗ ನಾನು ಸ್ವಲ್ಪ ದೊಡ್ಡ ಬಾಣಲಿ ತೊಗೊಂಡು ಅದರಲ್ಲಿ ಸೋಸ್ಕೊತೀನಿ. ಹಾಗೆ 1-2 ಟೀ ಸ್ಪೂನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಕಲಸಿ ನಾವು ಪಾಕದಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಉಂಡೆ. ಇವಾಗ ಬಾಣಲಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ 1-2-3 ಟೀ ಸ್ಪೂನು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಪೌಡ್ರಿಂದ ಹಾಲೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಪಾಕ ಬರೋವರೆಗೂ ನಾನು ಚೆನ್ನಾಗಿ ಬೆಲ್ಲನ ಕಾಯಿಸ್ಕೊತೀನಿ. ಇವಾಗ ಈ ಪಾಕ ರೆಡಿಯಾಗಿದೆ. ನಾವು ಪುರಿ ಉಂಡೆ, ಮಾಮೂಲಿ ಪುರಿ ಉಂಡೆ ಹೇಗೆ ಮಾಡ್ತೀವೋ ಪಾಕ ಸೇಮ್ ಅದೇ ಥರ ಬಂದರೆ ಸಾಕು. ಇವಾಗ ಇದು ಪಾಕ ಆಗಿದೆ ಅಂತ ಚೆಕ್ ಮಾಡೋಣ. ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಸ್ವಲ್ಪ ಪಾಕ ಹಾಕ್ಕೊತಾ ಇದ್ದೀನಿ. ಇವಾಗ ಪಾಕ ಕೈಯಿಂದ ಈ ಥರ ಇದು ಮಾಡಿದರೆ ಒಂದೇ ಹತ್ರ ಅದು ಉಂಡೆ ಆಗಬೇಕು. ಇವಾಗ ಪಾಕ ರೆಡಿಯಾಗಿದೆ ಅಂತ ಇವಾಗ ಎಲ್ಲ ಮಂಡಕ್ಕಿನೂ ಸಹ ಪಾಕದೊಳಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡಿ ತೋರಿಸ್ತೀನಿ. ಇವಾಗ ಎಲ್ಲರ ಪುರಿನೂ ಸಹ ಹಾಕ್ಕೊತೀನಿ ಅದರಲ್ಲಿ. ಯಾಕಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಿರೋದು, ಅದಕ್ಕೆ ಚೆನ್ನಾಗಿ ಕಲಿಸಿ ಉಂಡೆ ಮಾಡಬೇಕಂದ್ರೆ 2 ಕೈಯಿಂದನೂ ಮಾಡಬೇಕು. ನಾನು ಉಂಡೆ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಉಂಡೆ ಮಾಡಿ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ, ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಕಮ್ಮಿ ಆದ ತಕ್ಷಣ ಉಂಡೆ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಪುರಿ ಉಂಡೆ ಹೇಗೆ ಬರುತ್ತೋ ಅದೇ ಥರ ಬಂದಿದೆ. ಇದು 100% ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಎಲ್ಲ ಹೇಳ್ತಾರೆ. ಅದರ ಬದಲು ಈ ಥರ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.